ಕುರುಪತಿಯ ಬಿರುನುಡಿಯ ಕೇಳಿ ಕರ್ಣದಲ್ಲಿ ಕೋಪಾಗ್ನಿಯುಕ್ಕಲು ವಿದುರ ಅರಸಂಗೆ ಮಾತಾಡ್ತಾನೆ. ದುರುಳ ನೀನಾಡಿದ ನುಡಿಗೆ ಉತ್ತರವನ್ ಈಯಲದೇಕೆ ನಿನ್ನಯ ವರ ಜನನಿಗೆ ಆದಿಯಲ್ಲಿ ಗಂಡರ್ ಅದಾರು ಹೇಳೆಂದ. ವಿದುರ ಅವನನ್ನು ಹೀಯಾಳಿಸಿದಾಗ, ನೀನು ಬಡವ ಅಂದಾಗ, ಕೆಲಸಕ್ಕೆ ಬಾರದವನು, ಅವನ ಉತ್ತರ ಇದು ಯಾವುದಕ್ಕೂ ಇಲ್ಲ. ಅವಿವೇಕಿ ವಿದುರ ಅನ್ನುವ ಪ್ರಶ್ನೆಗೆ ವಿದುರ ಉತ್ತರವನ್ನೇ ಕೊಡಲಿಲ್ಲ. ಯಾಕೆಂದರೆ ವಿವೇಕ ಇಲ್ಲದೆ ಇದ್ದವನೊಬ್ಬ ವಿದುರನ ವಿವೇಕವನ್ನು ಅಳತೆ ಮಾಡೋಕೆ ಆಗೋದೇ ಇಲ್ಲ. ಯಾಕೆಂದರೆ ಜ್ಞಾನ ಇಲ್ಲದೆ ಇದ್ದವನು ಮತ್ತೊಬ್ಬನನ್ನು ವಿವೇಕಿಯೋ ಹೌದೋ ಅಲ್ವೋ ಅಂತ ಹೇಗೆ ನಿರ್ಧರಿಸ್ತಾನೆ? ಸಾಧ್ಯವೇ ಆಗುವುದಿಲ್ಲ. ಅದಕ್ಕೆ ವಿದುರ ಉತ್ತರ ಕೊಟ್ಟಿದ್ದು, ಈಗ ನನ್ನ ತಾಯಿಯ ಬಗ್ಗೆ ನೀನು ಮಾತಾಡಿದ ಮೇಲೆ ನಿನ್ನಮ್ಮ ಗಾಂಧಾರಿ, ನಿನ್ನ ಜನನಿಗೆ ಆದಿಯಲ್ಲಿ ಗಂಡರ್ ಅದಾರು ಹೇಳೆಂದ. ಅದೊಂದು ಕಥೆ ಇದೆ. ಗಾಂಧಾರಿಯ ಜಾತಕದಲ್ಲಿ ಅತ್ಯಂತ ತೀವ್ರತರವಾದ ದೋಷಗಳು ಇದ್ದದ್ದರಿಂದ ಆಡಿನ ಜೊತೆಗೆ ಮದುವೆ ಮಾಡಿ ಆ ನಂತರ ಆಡನ್ನು ಕೊಚ್ಚೆ ಹಾಕಿ ಈ ಥರದೊಂದು ಕಥೆ ಇದೆ. ಅದನ್ನು ಪ್ರಶ್ನೆ ಮಾಡ್ತಾನೆ ವಿದುರ. ಅಂದರೆ ನಿನ್ನ ತಾಯಿ ಹೇಗೆ ಬಂದ್ಲು? ನನ್ನ ತಾಯಿ ನನ್ನ ಪಾಲಿಗೆ ಪರಮ ಪವಿತ್ರಳು. ಅವಳು ತೊತ್ತೋ, ಮನೆ ಕೆಲಸದವಳೋ, ಅಡಿಗೆ ಅವಳೋ, ಆಫೀಸರು, ಅವೆಲ್ಲ ಬೇರೆ ಇಶ್ಯೂ. ಆದರೆ ಅದನ್ನು ಮಾತಾಡಿದ ಮೇಲೆ ನಿನ್ನ ತಾಯಿ ಎಂಥವಳು, ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ನನ್ನಮ್ಮ ನನ್ನನ್ನು ಒಬ್ಬ ವಿವೇಕಿಯಾದ ಮಗನನ್ನಾಗಾದರೂ ಮಾಡಿಟ್ಟಿದ್ದಾಳೆ, ನಿನ್ನಮ್ಮ ಮಾಡಿದ್ದೇನು? ವ್ಯಾಸರು ಕೊಟ್ಟಿದ್ದ ಅದ್ಭುತವಾದ ವರವನ್ನು, ಪಿಂಡಗಳನ್ನು ಹೊಸಕಿ ಎಡಗಾಲಿಂದ ಒದ್ದವಳು ಇದೇ ಗಾಂಧಾರಿ. ಅವಳ ಗರ್ಭದಿಂದ ಬಂದಂತಹ ಪಿಂಡಗಳನ್ನು ಅಸಹ್ಯಿಸಿಕೊಂಡು ಎಡಗಾಲಿನಿಂದ ಒದ್ದು ಚೆಲ್ಲಿಟ್ಟವಳು ಗಾಂಧಾರಿ. ಅದನ್ನು ಕಂಡು ಸುತ್ತ ಇದ್ದ ದಾಸಿಯರೆಲ್ಲ ಅಸಹ್ಯಿಸಿಕೊಂಡು ಬಂದ ಮೇಲೆ ವ್ಯಾಸರು ಬಂದು ಸರಿ ಮಾಡಿ ಅದನ್ನು ಮತ್ತೆ ಮಡಕೆಗಳಲ್ಲಿ ಇಟ್ಟು, ಘೃತದ ಮಡಕೆಯಲ್ಲಿ ಇಟ್ಟು ಬೆಳೆಸಿ ಆನಂತರ ಹುಟ್ಟಿದವರು ಇವರೆಲ್ಲರೂ ಕೂಡ. ಸರಿಯಾದ ಮಾತೃತ್ವವೇ ಜಾಗೃತವಾಗಿಲ್ಲ ಅಂದಾಗ ಮಾಡೋದೇನನ್ನ ಅಲ್ಲಿ? ಹಾಗೆ ಹುಟ್ಟಿದವನ ಬಾಯಿಂದ ಬಂದ ಮಾತು. ಆವಾಗ ವಿದುರ ಹೇಳ್ತಾನೆ, ನಿನ್ನನ್ನು ಕಾಪಾಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇತ್ತು. ಎಷ್ಟು ವರ್ಷ ಸಾತ್ವಿಕನಾಗಿ ಬದುಕಿದ್ದೇನೆ ನಾನು. ನಿನ್ನ ಸಾವು ಭೀಮನ ಕೈಯಿಂದ ಅಂತ 100ಕ್ಕೆ 100 ಗೊತ್ತಿದೆ. ಸಿಂಹಾಸನಕ್ಕೆ ನಿಷ್ಠಾವಂತನಾಗಿ ನಾನು ಇರಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ಯಾವಾಗ ಬಳಸ್ತಿದ್ದ ನನ್ನ ಆಯುಧವನ್ನು? ಕಡು ಮುಳಿಸಿನಲ್ಲಿ ಭೀಮ ನಿನ್ನಯ ತೊಡೆಗಳನ್ನು ಕಡಿಯುವ ಸಮಯದಲ್ಲಿ ಭೀಮ ನಿನ್ನ ತೊಡೆಗಳನ್ನು ಒಡೆದಾಕ್ತಾನೆ. ಆ ಹೊತ್ತು ಭೀಮನ ಮೇಲೆ ನನ್ನ ಧನುಸ್ಸನ್ನು, ಬಾಣಗಳನ್ನು ಪ್ರಯೋಗಿಸುವ ಆಲೋಚನೆ ನನಗಿತ್ತು. ಅದಕ್ಕಾಗಿಯೇ ನಾನು ನನ್ನ ಇಡೀ ಸಾತ್ವಿಕ ಬದುಕನ್ನು ಧಾರೆ ಎರೆದು ಇಟ್ಟಿದ್ದೆ, ಈ ಸಿಂಹಾಸನ ಊರ್ಜಿತವಾಗಲಿ ಅಂತ. ಆದರೆ ಜಗತ್ತಿನ ಸ್ತ್ರೀಯರನ್ನು ಗೌರವದಿಂದ ಕಾಣಕ್ಕಾಗದೇ ಇರುವ ನಿನ್ನಂತಹ ಅಯೋಗ್ಯ ಬದುಕಿಲ್ಲದೆ ಇರೋದೇ ಬಹಳ ಕ್ಷೇಮ. ಆದ್ದರಿಂದ ನಾನು ಈಗ ನನ್ನ ಧನುವನ್ನು ಇಟ್ಕೊಂಡಿದ್ನಲ್ಲ, ಕೆಡೆ ನುಡಿಸಿಕೊಂಡು ಇನ್ನು ಕಾವೆನೆ ನುಡಿದು ಫಲವೇನೆನುತ ಹಿಡಿದ ಬಿಲ್ಲನು ಮುರಿದನು ವಿದುರ ಕುರುರಾಯ ಬೆರಗಾಗಿ. ವಿದುರ ಹಣದ ವಾಸನೆಯೂ ಬಾರದ ಮಾದರಿಯಲ್ಲಿ ಬದುಕಿದ್ದವನು ಅಂತ ಮೊದಲೇ ಹೇಳಿದೆ ನಿಮಗೆ. ಅಷ್ಟು ಸರಿಯಾಗಿ ಬದುಕಿದ ವ್ಯಕ್ತಿಯ ಬದುಕಿನ ಆ ಸತ್ಯ ಫಲ ಅಂತೂ ಕೊಡ್ತಾ ಇತ್ತು. ಆದರೆ ತನ್ನ ನಾಲಿಗೆಯಿಂದ ಮತ್ತು ಕೆಳಮಟ್ಟದ ಚಿಂತನೆಯಿಂದ ದುರ್ಯೋಧನ ಅದನ್ನು ಕಳಕೊಂಡ. ಧನು ಮುರಿಯೆ ಗಾಂಧಾರಿ ಗತಲೋಚನರು ಮಮ್ಮಲ ಮರುಗಿದರು. ಭೀಷ್ಮ ದ್ರೋಣರಿಬ್ಬರು ಒಂದು ಸಣ್ಣ ಆಸೆ ಇತ್ತು, ಇವನನ್ನು ಉಳಿಸ್ಕೊಳ್ಬಹುದು ಅಂತ. ಇನ್ನೂ ಯುದ್ಧವೇ ನಿರ್ಧಾರ ಆಗಿಲ್ಲ, ಆದರೆ ಇವನು ಸಾಯೋದು ಖಚಿತ ಅಂತ ಹೇಳಿ ಅವರು ಅಂದ್ಕೊಂಡ್ರೆ, ಕೃಷ್ಣ ಬಂದದ್ದೇ ಅದಕ್ಕಾಗಿ ಅಲ್ವಾ? ಹೆಸರು ಉದ್ಯೋಗ ಪರ್ವ ಅಂತ ಇದೆ. ಇಲ್ಲಿ ತುಂಬ ಉದ್ಯೋಗಗಳನ್ನು ಕೃಷ್ಣ ಮಾಡ್ಕೊಂಡು ಹೋಗ್ತಾನೆ ಇಡೀ ಪರ್ವದುದ್ದಕ್ಕೂ. ಸಾಧ್ಯವಾದರೆ ಒಂದು ಸರಿ ಇಡೀ ಉದ್ಯೋಗ ಪರ್ವ ಓದಿನಿ, ಬಹಳ ಸಂತೋಷ ಕೊಡುವಂಥ ಪರ್ವ. ಮತ್ತು ಬದುಕಂದರೆ ಹೇಗೆ ಅಂತ ಅರ್ಥ ಆಗತ್ತೆ. ಕೃಷ್ಣ ಇವಾಗ ಮಾತಾಡ್ತಾನೆ, ಎಲ್ಲ ಸರಿ, ನನಗೂ ನಿನಗೂ ಶೀಲದಲ್ಲಿ ವ್ಯತ್ಯಾಸ ಇದೆ.
ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಶೀಲ ಅಂದರೆ, ಗಂಡಸಿಗೂ ಶೀಲ ಉಂಟು. ಕೃಷ್ಣ ಅದನ್ನು ಮಾತಾಡ್ತಾನೆ, ಕುಮಾರವ್ಯಾಸ ಹೇಳಿಸ್ತಾನೆ, ನಮ್ಮಯ ಶೀಲವೇ ಬೇರೆ. ಯಾಕೆ ಅಂದರೆ ನನ್ನ ಬದುಕಿಗೊಂದು ಕ್ರಮ ಅಂತ ಇದೆ. ನೀನು ಅಡ್ಡಾದಿಡ್ಡಿ ಬದುಕೋ, ನನ್ನ ಬದುಕಲ್ಲಿ ಒಂದಷ್ಟು ಮಿತಿಗಳಿದೆ. ಪ್ರಿಯದಲುಂಬುದು ಮೇಣು, ವಿಬುಧಾಶ್ರಯದಲುಂಬುದು ಮಾನವರಿಗೆ ಇದು ನಿಯತಂ. ಇಂತಲ್ಲದೊಡೆ ಕೇಳೈ ಕೌರವರಾಯ, ಪ್ರಿಯನು ನೀನಲ್ಲ ಯಮಗೆ. ನೇರ ಯುದ್ಧದ ಡಿಕ್ಲರೇಷನ್ ಅಂದರೆ ಈ ಭಾಗ. ಪ್ರಿಯನು ನೀನು ಯಮಗಲ್ಲ, ವಿಬುಧಾಶ್ರಯತ ಮುನ್ನಿಲ್ಲ, ನಿನ್ನಾಲಯದಲ್ಲಿ ಯಮಗೆ ಎಂತು ಊಟ ಸಂಭವಿಸುವುದು. ಈಗ ಕೃಷ್ಣ ಹೇಳ್ತಾನೆ, ನೀ ಹೇಳಿದ್ದೆಲ್ಲ ಸರಿ. ಮನುಷ್ಯರಿಗೆ ಒಂದು ನಿಯಮ ಬೇಕು, ಎಲ್ಲಿ ಊಟ ಮಾಡಬೇಕು ನಾವು ಅಂತ ಅಲ್ವಾ? ಊಟಕ್ಕೂ ಒಂದು ನಿಯಮವಿದೆ. ಎರಡೇ ನಿಯಮ ಇರೋದು. ಒಂದು, ನಮಗೆ ಅತ್ಯಂತ ಪ್ರಿಯರಾದವರ ಮನೆಯಲ್ಲಿ ಅಥವಾ ಅವರ ಕೈಯಿಂದ ಮಾಡಿಕೊಟ್ಟ ಊಟ ಇದೆಯಲ್ಲ, ಯಾವತ್ತೂ ಶ್ರೇಯಸ್ಸು ಉಂಟು ಮಾಡುತ್ತೆ. ಅದನ್ನು ಊಟ ಮಾಡಬೇಕು. ಎರಡನೆಯದು, ವಿಬುಧ ಆಶ್ರಯದಲ್ಲುಂಬುದು ಮೇನು. ನಮ್ಮ ಗುರುಗಳು, ನಮ್ಮ ಹಿರಿಯರು ನಮಗೆ ಒಳಿತಾಗಲಿ ಅಂಥೇಳಿ ನಮ್ಮನ್ನು ಹರಸುವಂಥವರು ಅಥವಾ ನಮಗೆ ತೊಂದರೆ ಆದಾಗ ಒಂದು ಆಶ್ರಯ ಕೊಡುವಂಥವರು, ಇವರು ಎಲ್ಲಿ ಬೇಕಾದರೂ ನಾವು ಊಟವನ್ನು ಮಾಡಬಹುದು. ಆದರೆ ನೀನು ಪ್ರಿಯನು ನೀನಲ್ಲ, ನಾನು ನಿನ್ನನ್ನು ಎಂದೂ ಪ್ರೀತಿಸಲೇ ಇಲ್ಲ. ಹಾಗೆ ಅದು ವೈಸ್ ವರ್ಸ, ನಿನಗೂ ನಾನು ಬೇಕಿಲ್ಲ. ನಮ್ಮಲ್ಲಿ ಸಂಬಂಧವೇ ಇಲ್ಲ, ಗೌರವವೇ ಇಲ್ಲ ಅಂದಾಗ ಪ್ರೀತಿ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಹಾಗಾಗಿ ಮೊದಲನೇ ಭಾಗದಲ್ಲಿ ಊಟ ಮಾಡೋಕ್ಕೆ ಆಗೋದೇ ಇಲ್ಲ. ಇನ್ನು ನಿನ್ನಂಥವನು ನನಗೆ ಆಶ್ರಯ ಕೊಡೋಲ್ಲ, ಅದು ಸಾಧ್ಯವೇ ಇಲ್ಲ. ಅಂದಮೇಲೆ ನಿನ್ನಾಲಯದಲ್ಲಿ ಅದೆಂತೂ ಊಟ ಸಂಭವಿಸುವುದು. ಇದು ಬರೀ ದುರ್ಯೋಧನನಿಗಲ್ಲ ಅವನು ಹೇಳಿದ ಮಾತು, ಇಡೀ ಕುರುಕುಲದಕ್ಕೆ ಹಿಂದೆ ನಿಂತಿದ್ರಲ್ಲ ಅವರೆಲ್ಲರಿಗೂ ಕೊಟ್ಟ ಉತ್ತರ. ಭೀಷ್ಮರ ಮನೆಗೆ ಕೃಷ್ಣ ಬರಲಿಲ್ಲ. ಕಾರಣ, ದುರ್ಯೋಧನ ಮಾಡಿದ ಕೆಲಸಕ್ಕೆ ಅವರು ಧರ್ಮವಾಗಿ ನಿಲ್ಲಲಿಲ್ಲ, ಎದುರು ನಿಲ್ಲಬೇಕಾಗಿತ್ತು. ಆ ಕೆಲಸವನ್ನು ಮಾಡದೇ ಇದ್ದದ್ದರಿಂದ ಭೀಷ್ಮರ ಮನೆಯಲ್ಲಿ ಅವನು ಏನನ್ನೂ ಸ್ವೀಕರಿಸಲಿಲ್ಲ. ಎರಡನೆಯದು ದ್ರೋಣರು, ಆಚಾರ್ಯ ಕೃಪಾ, ಇವರು ಯಾರ ಮನೆಯಲ್ಲೂ ಒಂದು ಹನಿ ನೀರನ್ನು ಕುಡಿಯಲಿಲ್ಲ. ಕೃಷ್ಣ ನೇರವಾಗಿ ಹೇಳಿದಂತಹ ಚರ್ಯೆಯಲ್ಲೇ ಹೇಳಿದಂಥ ಸಂಗತಿ, ನೀವು ನನಗೆ ಅಪ್ರಿಯರಾದಿರಿ. ಅದಕ್ಕೆ ಒಂದೇ ಒಂದು ಕಾರಣ, ನೀವು ಧರ್ಮದ ಭಾಗದಲ್ಲಿ ಯಾರೂ ನಿಂತ್ಕೊಳ್ಳಿಲ್ಲ. ಒಬ್ಬ ಹೆಣ್ಣು ಮಗಳ ಮಾನಕ್ಕೆ ಕೈ ಹಾಕಿದಾಗ ಅವನು ಯಾವನಾದರೂ ಆಗಿರಲಿ, ಅದನ್ನು ವಿರೋಧಿಸುವ ಕೆಲಸವನ್ನು ನೀವು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆ ತಪ್ಪಿಗೆ ಕ್ಷಮೆ ಅನ್ನುವುದೇ ಇಲ್ಲ. ಹಾಗಾಗಿ ನೀವು ಅದು ಎಷ್ಟು ಒಳ್ಳೆಯ ವಸ್ತುಗಳನ್ನು ಸಿದ್ಧ ಮಾಡಿಟ್ಟುಕೊಂಡರೂ, ಕೃಷ್ಣ ಅಂಥೇಳಿ ನೀವು ಲಕ್ಷ ಬಾರಿ ಸ್ತುತಿಸಿದರೂ ಕೂಡ ಈಗ ಅದು ಸ್ವೀಕೃತ ಅಲ್ಲ. ಹಾಗಾಗಿ ನಿಮ್ಮ ಯಾರ ಮನೆಯಲ್ಲೂ ನಾನು ಏನನ್ನೂ ಕೂಡ ಸ್ವೀಕರಿಸೋದಿಲ್ಲ. ಇದು ನೇರವಾದ ಸಂದೇಶವನ್ನು ಕೃಷ್ಣ ಒಂದು ಮಾತು ಆಡದೆ ಅಲ್ಲಿದ್ದ ಎಲ್ಲರಿಗೂ ಕೊಟ್ಟಂತಹ ರೀತಿ. ಕಾರಣ ಸಾಧ್ಯನೇ ಇಲ್ಲ. ಯಾಕಂದರೆ ಕುಮಾರವ್ಯಾಸನೇ ಆಡಿಸಿದ ಮಾತು, ಹಿರಿಯರಿಲ್ಲದ ಸಭೆ ಮೂರ್ಖರ ನೆರವಿಯದು. ಮೂರ್ಖರು ಹಿರಿಯರಲ್ಲ. ಹಿರಿತನ ವಯಸ್ಸಿಂದ ಬರೋಕ್ಕಾಗಲ್ಲ. ಆಲೋಚನೆಯಿಂದ ಯಾವುದು ಬರುತ್ತೋ ಅದನ್ನು ಹಿರಿತನ ಅಂತ ಕರೀತಾರೆ. ಆ ಪರಿಧಿಯಲ್ಲಿ ಭೀಷ್ಮರು ಬರಲಿಲ್ಲ, ದ್ರೋಣರು ಬರಲಿಲ್ಲ, ಯಾರೂ ಕೂಡ ಬರಲಿಲ್ಲ. ಹಾಗಾಗಿ ದುರ್ಯೋಧನನಿಗೆ ಮಾತ್ರವಲ್ಲ ಈ ಸಂದೇಶ, ಮಿಕ್ಕ ಎಲ್ಲರಿಗೂ ಅದೇ ಸಂದೇಶವನ್ನು ಕೊಟ್ಟು ಕೃಷ್ಣ ಹೇಳ್ತಾನೆ, ಪಾಂಡವರಿಗೆ ಅಹಿತನು ಯಾವನಿದ್ದಾನೋ ಈ ಜಗತ್ತಿನಲ್ಲಿ ಅವರೆಲ್ಲರೂ ನನಗೆ ಅಹಿತರೇ. ಇದು ಭೀಷ್ಮರಿಗೂ ಹೌದು, ದ್ರೋಣರಿಗೂ ಹೌದು, ಮತ್ತೊಬ್ಬರಿಗೂ ಹೌದು. ಯಾಕೆ ಅಂದರೆ ಪಾಂಡವರ ಎನ್ನ ಜೀವನ, ಮಮ ಪ್ರಾಣಾಹಿ ಪಾಂಡವಾಹ ಅನ್ನುವುದನ್ನು ಕುಮಾರವ್ಯಾಸ ಮಾಡಿದ ಟ್ರಾನ್ಸ್ಲೇಷನ್ ಇದು. ಪಾಂಡವರೆನ್ನ ಜೀವನ. ಹಾಗಾಗಿ ಅಹಿತರಾದವರ ಸಂಪರ್ಕವಾಗಲಿ, ಅಹಿತರಾದವರ ಜೊತೆಗಿನ ಸಾಂಗತ್ಯವಾಗಲಿ
ನನಗೆ ಸಾಧ್ಯವಿಲ್ಲ, ಇದು ನನ್ನ ಶೀಲ. ಆದ್ದರಿಂದ ನಿನ್ನ ಆಲಯದಲ್ಲಿ ಊಟವಾಗಲಿ ನೀರಾಗಲಿ ಮತ್ತೊಂದಾಗಲಿ ಯಾವುದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಬಂದಿರುವುದು ಅವಧಿ ಸವೆದುದು ಪಾಂಡವರ ಭೂಮಿಯನ್ನು ಕೊಡು ಅಂತ ಕೇಳುವುದಕ್ಕೆ. ಅಂದಾಗ ಅವನು ಹೇಳ್ತಾನೆ, ಮೇಡಮ್ ಸಮಯ ಅಂತ ಹೇಳಿದಾಗ ದುರ್ಯೋಧನ ಅದನ್ನು ತಿರಸ್ಕರಿಸ್ತಾನೆ. ತಿರಸ್ಕರಿಸಿದ ನಂತರ ಕೃಷ್ಣ ಬಯಸಿದ ಯುದ್ಧ ನಿರ್ಧಾರವಾಗತ್ತೆ. ಯುದ್ಧವನ್ನು ದ್ರೌಪದಿಗೆ ಕೊಟ್ಟ ಮಾತು. ಈ ಪ್ರಪಂಚದಲ್ಲಿ ಸೋದರ ಬಾಂಧವ್ಯ ಅಂಥೇಳಿ ಏನಾದರೂ ಇದ್ದಲ್ಲಿ ಅದು ಕೃಷ್ಣ ಮತ್ತು ಕೃಷ್ಣಯ್ಯರ ಬಾಂಧವ್ಯ. ಆಕೆ ನೋಡಿದ ತಕ್ಷಣ ಆಡಿದ ಮಾತು ಎನಗೀತನಲ್ಲಿ ಗುರುಭಾವನೆ ಸಂಜನಿಸಿತು ಅನ್ನುವಂಥದ್ದು. ಅದನ್ನು ಕೊನೆಯವರೆಗೆ ಉಳಿಸಿಕೊಟ್ಟಂಥವನು ಕೃಷ್ಣ. ಯುದ್ಧವನ್ನು ತೆಗೆದುಕೊಂಡೆ ಕೃಷ್ಣ ವಾಪಸ್ ಬರ್ತಾನೆ. ಯುದ್ಧ ನಿರ್ಧಾರವಾಗತ್ತೆ. ಬರುವಷ್ಟರಲ್ಲಿ ಅವನಿಗೆ ಅರ್ಥ ಆಗತ್ತೆ. ಅಂದರೆ ಕೃಷ್ಣ ಯಾರು ಅನ್ನುವ ಸಂಗತಿ ದುರ್ಯೋಧನನಿಗೂ ಕೂಡ ಅರ್ಥ ಆಗತ್ತೆ. ಇದರ ಜೊತೆಗೆ ಯುದ್ಧ ನಿರ್ಣಯ ಆಗತ್ತೆ. ಕೃಷ್ಣ ಒಂದು ಓಪನ್ ಡಿಕ್ಲರೇಷನ್, ಧರ್ಮದ ಪರವಾಗಿ ಎಷ್ಟು ಜನ ಬರ್ತೀರಾ ಬನ್ನಿ, ಅಧರ್ಮದ ಪರವಾಗಿ ಯಾರು ನಿಂತ್ಕೊಳ್ತೀರಾ ನಿಂತ್ಕೊಳ್ಳಿ ಅಂಥೇಳಿ. ಅವತ್ತೂ ಕಾಲ ಹೀಗೇ ಇತ್ತು. ಅಧರ್ಮದ ಜೊತೆಗೆ 11 ಅಕ್ಷೋಹಿಣಿ ಸೇನೆ ಜೊತೆಯಾಗಿತ್ತು. ಹೀಗೆ ಯುದ್ಧ ಆರಂಭ ಆಗುವುದಕ್ಕೆ ನಾಂದಿಯನ್ನು ಹಾಕಿದ ಪರ್ವ ಇದು ಉದ್ಯೋಗ ಪರ್ವ. ಆ ಭಾಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕೊನೆಗೆ ಮಂಗಳ ಪದ್ಯದ ಜೊತೆ ಗಮಕದ ಕ್ರಮ ಇದು, ಅದನ್ನು ಹಾಡಿ ನಾನು ನನ್ನ ಮಾತುಗಳನ್ನು ಸಂಪನ್ನಗೊಳಿಸ್ತೇನೆ. ಇದೊಂದು ಒಗಟಿನ ಮಾದರಿಯ, ಮುಂಡಿಗೆ ಅನ್ನೋ ಪದ ಗೊತ್ತಿದೆ ಅಲ್ವಾ ನಿಮಗೆ? ಸೊ ಆ ಮಾದರಿಯ ರಚನೆ ಇದು. ವೇದ ಪುರುಷನ ಸುತನ ಸುತನ ಸಹೋದರನ ಮೊಮ್ಮಗನ ಮಗನ ತಣೋದರಿಯ ಮಾತುಳನ ಮಾವನ ಅತುಳ ಭುಜ ಬಲದಿ ಕಾದಿ ಗೆಲಿತನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ. ಇದು ಫ್ರೇಸ್. ಇದನ್ನು ಬಿಡಿಸ್ಕೊಳ್ಳುವಂಥ ಒಂದು ಕ್ರಮ ಇದೆ. ವೇದ ಪುರುಷನ ನಾರಾಯಣನ ಸುತನ ಬ್ರಹ್ಮನ ಸುತನ ನಾರದನ ಸಹೋದರನ ಮರೀಚಿಯ ಮೊಮ್ಮಗನ ಇಂದ್ರನ ಮಗನ ಅರ್ಜುನನ ತಳೋದನೆಯ ಸುಭದ್ರೆಯ ಮಾತುಳನ ಕಂಸನ ಮಾಮನ ಜರಾಸಂಧನ ಅತುಳ ಭುಜ ಬಲದಿ ಕಾದಿ ಗೆಲ್ಲಿದನ ಭೀಮಸೇನನ ಅಣ್ಣನ ಧರ್ಮಜನ ಅವ್ವೆಯ ಕುಂತಿಯ ನಾದಿನಿಯ ದೇವಕಿಯ ಜಠರದಲ್ಲಿ ಜನಿಸಿದ ಕೃಷ್ಣ ಅನಾದಿ ಮೂರ್ತಿ ಸಲಹೋ ಕೃಷ್ಣ ಸಲಹೋ ಗದುಗಿನ ವೀರ ನಾರಾಯಣ. ನಮಸ್ಕಾರ.